ನಮಸ್ತೆ ಸರ್. ಸರ್ ಗಾಡಿ ಬಜಾಜ್ ಗೋಲ್ಡ್ ಯಾವಾಗ ತೊಗೊಂಡ್ರಿ? ನಾನು ತೊಗೊಂಡು 4 ತಿಂಗಳಾಯಿತು. 4 ತಿಂಗಳಾಯಿತು. ಏನು ಪ್ರಾಬ್ಲಮ್ ಬಂದಿದೆ? ಏನಾದ್ರು ಪ್ರಾಬ್ಲಮ್ ಬಂದಿದೆಯಾ? ಏನೂ ಇಲ್ಲ ಸರ್, ಏನು ಬಂದಿಲ್ಲ. ಏನಿಲ್ಲ. ಹೇಗೆ ಗೊತ್ತಾಯ್ತು ಸರ್ ಇದು? ಅಂದರೆ ನೀವು ಇನ್ನೇ ತೊಗೋಬೇಕು ಅಂತ ಯಾಕೆ ಅನ್ಕೊಂಡ್ರಿ? ನನಗೆ ಈಗ ಬೇರೆ ಗಾಡಿ ತೊಗೊಂಡು ಸ್ವಲ್ಪ ಎಲ್ಲ ಮೆಕ್ಯಾನಿಕ್ದು, ಗ್ಯಾಸ್ದು ಅದು ಇದು ಎಲ್ಲ ಪ್ರಾಬ್ಲಮ್ ಬರ್ತದಲ್ಲ. ಇದು ತೊಗೊಂಡ್ರೆ ಸ್ವಲ್ಪ ಫ್ರೀಯಾಗಿರ್ತದೆ. ಯಾಕಂದರೆ ಮನೆಗೆ ಚಾರ್ಜ್ ಮಾಡ್ಕೊಬೋದು, ಆರಾಮಾಗಿ ಸಂಪಾದನೆ ಮಾಡ್ಕೊಂಡು ಮನೆ ಜೀವನ ಮಾಡ್ಬೋದು. ಎಷ್ಟು ಕಿಲೋಮೀಟರ್ ಬರ್ತದೆ ಸ್ವಲ್ಪ ಚಾರ್ಜ್ ಮಾಡಿದ್ರೆ? ನಾವು ಹೆಂಗೆ ಯೂಸ್ ಮಾಡ್ತೀವಿ ಹಂಗೆ. ಮಿನಿಮಮ್ 150 ಮೇಲೆ ಹೋಗುತ್ತೆ. 150 ಅವರು 200 ಕೊಟ್ಟಿದ್ದಾರೆ. 170 ಅಂತ ನಮ್ಮ ಲೆಕ್ಕ. 150ಗೆ ನಾವು ರೇಟ್ ಹಾಕ್ತೀವಿ. 150 ಅಂತ ಬರುತ್ತೆ. 150 170 ಗ್ಯಾರಂಟಿ. ಎಷ್ಟು ಅವರ್ ಚಾರ್ಜ್ ಮಾಡಬೇಕು? ನಾವು ಹೆಂಗೆ ಯೂಸ್ ಮಾಡ್ತೀವಿ ಹಂಗೆ. ಅಂದರೆ ಮಿನಿಮಮ್ 2 ಅವರ್ 3 ಅವರ್ ಮಾಡಲೇಬೇಕು. ಒಂದ್ಸಲ ಚಾರ್ಜ್ ಮಾಡಿದ್ರೆ ಎಷ್ಟು ಕಿಲೋಮೀಟರ್ ಓಡಿಸ್ತೀವಿ? 170. ನೀವು ಓಡಿಸಿದ್ರೆ ಅಷ್ಟು? ಓಡಿಸಿದ್ದೀನಿ. ಓಕೆ, ವಿತ್ ಪ್ಯಾಸೆಂಜರ್? ಹೌದಾ, ಪರವಾಗಿಲ್ಲ. ನಾನು ದೊಡ್ಡಬಾಪುರ್ಗೆ ಹೋಗಿದ್ದು ಬಂದು, ಅದು 90 ಕಿಲೋಮೀಟ್ರು. ಇನ್ನೂ ಅರ್ಧ ಐತೆ. ಫುಲ್ ಚಾರ್ಜ್ ಮಾಡ್ಕೊಂಡು ಹೋಗಿದ್ದು, ಅದ್ರಾಗೆ ಅರ್ಧ ಇತ್ತು. ಇನ್ನೂ ಒಂದು 50% ಇತ್ತು. ಸರ್, ಈಗ ಕೆಲವರು ಆಟೋ ಡ್ರೈವರ್ಗಳನ್ನ ಕೇಳಿದ್ರೆ, ಎಲೆಕ್ಟ್ರಿಕಲ್ಲಿ ನಾವೆಲ್ಲೋ ಒಂದು ಕಡೆ ಹೋಗ್ಬೇಕು ಅಂದ್ಕೊಂಡಿರ್ತೀವಿ, ಸಡನ್ನಾಗಿ ಹೋಗೋಕ್ಕಾಗಲ್ಲ, ಯಾಕೆಂದರೆ ಚಾರ್ಜ್ ಖಾಲಿ ಆಗ್ಬಿಡುತ್ತೆ, ಪೆಟ್ರೋಲ್ ಆದರೆ CNG ಆದರೆ ಬೆಸ್ಟ್ ಅಂತಾರೆ. ಇದು ಚಾರ್ಜಿಂಗ್ ಪಾಯಿಂಟ್ಗಳು ಅವೆ, ಅಲ್ಲಲ್ಲಿ ಚಾರ್ಜಿಂಗ್ ಪಾಯಿಂಟ್ಗಳವೆ. ಆ ಚಾರ್ಜಿಂಗ್ ಪಾಯಿಂಟ್ನಾಗೆ ನಾವು ಚಾರ್ಜ್ ಮಾಡ್ಕೊಂಡು ಅಕಸ್ಮಾತ್ ಆಗೋಗಿದ್ರೆ ಹೆಣ್ಣು ಮಾಡಿಕೊಂಡು ಹೋಗಂಗಿಲ್ಲ. ನಾವು ಇನ್ನೂ 20% ಇದ್ದಂಗೆ ಚಾರ್ಜ್ ಮಾಡ್ಕೊಬೇಕು ನಾವು ಗಾಡಿ. ಹೆಂಗೆ ಚಾರ್ಜಸ್ ಇದೆಯಾ ಅಲ್ಲಿ? ಚಾರ್ಜಿಂಗ್ ಇದೆ. ಅಲ್ಲ, ಎಷ್ಟು ರೂಪಾಯಿ ಕೊಡಬೇಕು? ಫ್ರೀನಾ? ಇಲ್ಲ, ಒಂದು ಯೂನಿಟ್ಗೆ 20 ರೂಪಾಯಿನೂ ಐತೆ. ನಾನು ಮನೆಗೆ ಮಾಡ್ಕೊತೀನಿ, ಬಂಕ್ನಾಗ ಇನ್ನೂ ಮಾಡಿಲ್ಲ. ಅಂದರೆ ಅಲ್ಲಿ ಹತ್ರ ಬೇಗ ಚಾರ್ಜ್ ಆಗುತ್ತೆ? ಬೇಗ ಆಗುತ್ತೆ ಮನೆಗಿಂತ ಬೇಗ ಆಗುತ್ತೆ. ಫಾಸ್ಟ್ ಐತೆ ಅದೆಲ್ಲ. ಅಲ್ಲಿ ಎಷ್ಟು ಅವರ್ ಆಗುತ್ತೆ? ಎಷ್ಟು ಅವರ್ ಆಗ್ಬೋದು? ನಾವು KBನಾಗ ಮಾಡಿದ್ರೆ 1 ಅವರ್ ಅರ್ಧ ಅವರ್ನಾಗ ಆಗ್ಬಿಡ್ತದೆ. ಬಂಕ್ನಾಗ ಆದರೆ 1 ಅವರ್ ಬೇಕು. ಮನೆಗಾದರೆ 3 ಅವರ್ 2 ಅವರ್ ನಾವು ಹೆಂಗೆ ಯೂಸ್ ಮಾಡ್ತೀವಿ ಹಂಗೆ. ಈಗ 10% ಇತ್ತು ಅಂದ್ಕೊಳ್ಳಿ. 10%. 3 ಅವರ್ ಬೇಕು. 3 ಅವರ್ಗೆ ಹಂಗೆ ಆಗುತ್ತಾ? ಆಗುತ್ತೆ. ಯಾವ ಗಾಡಿ ಓಡಿಸ್ತಾ ಇದ್ರಿ? ಯಾವ ಗಾಡಿ ಓಡಿಸ್ತಾ ಇದ್ರಿ? ಈ ಥರ ಗಾಡಿ. CNG ಗಾಡಿ? CNG, LPG. ಅದಕ್ಕೂ ಇದು ಭಾಳ ವ್ಯತ್ಯಾಸ ಐತೆ ಸರ್. ಇದಾಗ ಏನು ಪ್ರಾಬ್ಲಮ್ ಏನೂ ಇಲ್ಲ. ಆರಾಮಾಗಿ ಹೋಗ್ಬೋದು, ಆರಾಮಾಗಿ ಸಂಪಾದನೆ ಮಾಡ್ಬೋದು. ಈಗ ಅದರಲ್ಲಿ ದಿನಕ್ಕೆ ಎಷ್ಟು ರೂಪಾಯಿ CNG ಆಗ್ತಾ ಇದ್ರಿ? ಅದಕ್ಕೆ ನಾನು LPG ಓಡಿಸ್ತಾ ಇದ್ದಿದ್ದು 300 ರೂಪಾಯಿ, 250, 300 ರೂಪಾಯಿ ಆಗ್ತಾಯಿದ್ದೆ. 300 ರೂಪಾಯಿ ಖರ್ಚು ಮಾಡ್ತಾ? 300 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ರಿ? ಒಂದು 1000, 1200, 1300, 1,500ವರೆಗೂ. ಈಗ ಅದು 300 ರೂಪಾಯಿ ಯೂಸ್ ಮಾಡ್ತಿದ್ರಿ. ಕರೆಂಟ್ ಬಿಲ್ ಎಷ್ಟು ಬರುತ್ತೆ ನಿಮಗೆ ಮನೆಗೆ? ಈಗ ಸದ್ಯಕ್ಕೆ ಅಂದ್ಕೊಳ್ಳಿ, ನನಗೀಗ 2,500 ಬಂದಿದೆ. 2,500 ಅದು ಮನೇಲಿ ಸೇರಿ? ಮನೆಯದು ಸೇರಿ. ಈಗ ಆಟೋಗೆ ಅಂತ ತೊಗೊಂಡು 1,000 ಬರ್ಬೋದಾ? ಇಲ್ಲ, 2,000 ರೂಪಾಯಿ ಮೇಲೆ ಆಗಿದೆ. 2,000 ಬರುತ್ತೆ. 2,000 ಅಂದರೆ ದಿನಕ್ಕೆ ಒಂದು 150 ರೂಪಾಯಿ, 200 ರೂಪಾಯಿ. 150 ಇಟ್ಕೊಳ್ಳಿ. 150 ರೂಪಾಯಿ. 150 ರೂಪಾಯಿ. ಬಟ್ ಅದಕ್ಕೆ 250 ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ. 250. ಆಮೇಲೆ ಮೆಕ್ಯಾನಿಕ್ಗೆ, ಪಾರ್ಟ್ಸ್ ಅಂಗಡಿಗಳಿಗೆ, ಪಾರ್ಟ್ಸ್ ಅವ್ರದ್ದು ಭಾಳ ಕಾಸ್ಟ್ಲಿ ರೇಟ್ಗಳು. ಆಯಿಲ್ ಚೇಂಜ್ ಮಾಡಬೇಕು. ಆಯಿಲ್, ಇದು ಇಂಜಿನ್ ಆಯಿಲು, ಫೇಸಿಂಗು, ಲೈನಿಂಗು, ಅದು ಇದು ಎಲ್ಲ ಇರ್ತದೆ. ಏನಂದ್ರೆ ಇದ್ರದ್ದು ಸ್ವಲ್ಪ ರೇಟ್, ಇದು ಪಾರ್ಟ್ಸ್ ಸ್ವಲ್ಪ ಕಾಸ್ಟ್ಲಿ. ಅಲ್ಲ, ಎಷ್ಟು ಲೋನಲ್ಲಿ ತೊಗೊಂಡ್ರಾ? ಯಾವುದು ಲೋನಲ್ಲಿ ತೊಗೊಂಡ್ರಾ ಇದು? ಇಲ್ಲ. ಎಷ್ಟು EMI ಕಟ್ಟಿ? ನಾನು ಫುಲ್ಲು, ಅಂದರೆ ಯಾರೋ ನಮ್ಮ ಫ್ರೆಂಡ್ಸು ಕೌನ್ಸಿಲರ್ ಇದ್ದಾರೆ, ಅವರು ಕೊಡ್ತಿರೋದು ಅವ್ರ ಕಡೆಯಿಂದ. ಸ್ಪಾನ್ಸರ್ ಮಾಡ್ಬೋದು. ಈಗ ಬ್ಯಾಟ್ರಿ ಎಲ್ಲ ಹೇಗೆ ಅಂತ? ಬ್ಯಾಟ್ರಿ ಎಷ್ಟು ವರ್ಷಕ್ಕೆ ಚೇಂಜ್ ಮಾಡಬೇಕು ಅಂತ ಹೇಳಿದ್ದಾರೆ? ಅವ್ರು ಏನು ಇಲ್ಲ, 5 ವರ್ಷ ಅಂತ ಕೊಟ್ಟಿದ್ದಾರೆ. 5 ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ. ಅಂದರೆ ಅದು ಹೇಳೋಕ್ಕಾಗಲ್ಲ. ಈಗ 5 ವರ್ಷ ಆದಮೇಲೆ ಬ್ಯಾಟ್ರಿಗೆ ಎಷ್ಟು ಪ್ರೈಸ್ ಏನಾರು ಹೇಳಿದಾರಾ? ಅದು ಏನು ಹೇಳಿಲ್ಲ. ಅದೇನು ಹೇಳಿಲ್ಲ. ಬಟ್ 5 ವರ್ಷ ಬರುತ್ತೆ ಅಂತ ಹೇಳಿದ್ದಾರೆ. 5 ವರ್ಷ ಅಂತ ಕೊಟ್ಟಿದ್ದಾರೆ. 5 ವರ್ಷ ಆದಮೇಲೆ ನೋಡಬೇಕು. ಈಗ ಸರ್ವಿಸ್ ಎಲ್ಲ ಹೇಗೆ ಇರೋದು? ಸರ್ವಿಸ್ ಏನೂ ಇಲ್ಲ, ನಾವು ಹೋಗಿದ ತಕ್ಷಣ ಮಾಡಿಕೊಡ್ತಾರೆ. ಅಂದರೆ ಅದು ಚಾರ್ಜಿಂಗ್ ಆಗ್ತಾರೆ. ಸರ್ವಿಸ್ ಬ್ರೇಕ್ ಮಾಡೋದು ಅಷ್ಟೇನಾ? ಬ್ರೇಕ್ ಶೂಸು ಮತ್ತು ಅಷ್ಟೇ. ಅದು ಏನು ಬರೀ ಉಜ್ಬಿಟ್ಟು ಹಾಕ್ಬಿಟ್ಟು ಬಿಟ್ಬಿಡ್ತಾರೆ ಅಷ್ಟೇ. ಅದೇನೋ ನಾವು ರೀಪ್ಲೇ ಮಾಡಬೇಕಂದ್ರೆ ಕಾಸ್ಟ್ಲಿ ರೇಟು. ಬರೀ 2 ಲೈನಿಂಗು 1,500 ರೂಪಾಯಿ. 1,500 ರೂಪಾಯಿ. ಅದು ಎಷ್ಟು ತಿಂಗಳು ಚೇಂಜ್ ಮಾಡಬೇಕು? ಒಂದು 5 ತಿಂಗಳು, ಒಂದು 8 ತಿಂಗಳು. ನಾವು ಹೆಂಗೆ ಓಡಿಸಿ ಗಾಡಿ ಹಂಗೆ ಓಡಿಸೋದು ಡಿಪೆಂಡ್ ಆಗುತ್ತೆ. ಈಗ ನೋಡಿರಿ, ಈಗ ಒಂದು ಎಷ್ಟು ಸಾವಿರ ಕಿಲೋಮೀಟರ್ ಹೋಗ್ತೀರಾ? ಹೇಳಿ ಸರ್. ಕೂತ್ಕೊಳ್ಳಿ, ಹೆಂಗೆ ಆನ್ ಮಾಡಿ. ಎಷ್ಟು ಸಾವಿರ ಕಿಲೋಮೀಟರ್ ಓಡ್ತೀರಾ? ಯಾವ ರೀತಿ ವರ್ಕ್ ಆಗುತ್ತೆ? 10,403 ಕಿಲೋಮೀಟರ್ ಓಡಿದೆ. ಓಕೆ. 4 ತಿಂಗಳಿಗೆ ಅಷ್ಟೇ ಓಡಿಸಿರೋದು? ಅಷ್ಟೇ ಓಡಿಸಿರೋದು 4 ತಿಂಗಳಿಗೆ. ಏನು ಪ್ರಾಬ್ಲಮ್ಸ್ ಬಂದಿಲ್ಲ? ಏನೂ ಇಲ್ಲ. ಈ ಡಿಸ್ಪ್ಲೇದಲ್ಲಿ ಏನೇನು ಬರುತ್ತೆ? ಇದ್ರಾಗೆ ನೋಡಿ, ಇನ್ನು 71 ಕಿಲೋಮೀಟರ್ ಓಡಿಸ್ಬೋದು. ತೋರಿಸ್ತದೆ.
ಆಮೇಲೆ ಇನ್ನು ಇದು 148% ಇನ್ನು ಐತೆ, ಅಂದರೆ ಅರ್ಧಕ್ಕರ್ಧ 77 ಕಿಲೋಮೀಟ್ರ್ ಇನ್ನು ಓಡಿಸ್ಬೋದು, 80 ಕಿಲೋಮೀಟ್ರ್ ಓಡಿಸ್ಬೋದು. ಇದರಲ್ಲಿ 3 ಸಲ ಏನಿದೆ ಸರ್? ಏನು ಸರ್ ಮೋಡಿದವ ಮೋಡ್ ಅಂದರೆ ಈಗ ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಏನು ಗೇರ್ ಏನಿಲ್ಲ ನೋಡಿ. ಇವಾಗ ಇದು ನಾನು ಹ್ಯಾಂಡ್ ಬ್ರೇಕ್ ಹಾಕಿದ್ದೆ, ಹ್ಯಾಂಡ್ ಬ್ರೇಕ್ ತೆಗೆದಿದ ತಕ್ಷಣ ಏನಾಗುತ್ತೆ ನ್ಯೂಟ್ಲು, ಇದಕ್ಕೆ ಬ್ರೇಕ್ ಬಿಟ್ಟೆ ಹೊಡಿಬೇಕು ಅದು. ಹಾಂ, ಸ್ವಲ್ಪ ನಿಧಾನ ಕೊಡಬೇಕು ನೋಡಿ. ಇಷ್ಟೇ ರನ್ನಿಂಗ್ ಇದು. ಆಮೇಲೆ ಅಕಸ್ಮಾತ್ ಏನಾನ ಬಾರೆ ಬಂದರೆ ನಾವು ಇದು ಹಾಕಿದ್ವಿ, ಸ್ವಲ್ಪ ಮೂವ್ ಆಗುತ್ತೆ. ಹಾಂ, ಆಮೇಲೆ ರಿವರ್ಸ್ ಇದೆ. ಹಾಂ, ಇದಾಗ ರಿವರ್ಸ್ ಐತೆ ನೋಡಿ. ನೋಡಿ ಸೊ ಡ್ರೈವ್ ಮಾಡು, ರಿವರ್ಸ್ ಮಾಡು, ಪವರ್ ಮಾಡು ಅಂತ ಇದೆಯಾ ಅಪ್ಪಲ್ಲಿ ಏನಾದ್ರು? ನೋಡಿರಿ ಇದೈತೆ ಎಮ್. ಮತ್ತೆ ಇನ್ನು ಬ್ಯಾಟ್ರಿಯಲ್ಲಿ ಇಲ್ಲ ಮೋಲ್ಡೆಡ್ ಅಲ್ಲ ಇದು? ಅದು ಗೊತ್ತಿಲ್ಲ ಸರ್, ಎಲ್ಲ ಪ್ಯಾಕಿಂಗ್ ಆಗಿದೆ. ಹಾಂ, ಬ್ಯಾಟ್ರಿ ಇದೆ. ಮತ್ತೆ ಸ್ಪೇಸ್ ಹೇಗಿದೆ ಇದೆಲ್ಲ? ಸ್ವಲ್ಪ ಹೆವಿ ಇದು, ಅಂದರೆ ಆ ಗಾಡಿ ಎತ್ತೆತ್ತಿ ಆರಾಮಾಗಿ ಇದು ಮಾಡ್ಬೋದು. ಇದು ಕುಕ್ಕಲ್ಲ, ಇದು ಆರಾಮಾಗಿ ಹೋಗ್ತಲ್ಲ. ಸ್ವಲ್ಪ ನಮಗೆ ಬೆನ್ನೋವು ಥರ ಬರ್ತದೆ ಅಷ್ಟೇ, ಏನು ಪ್ರಾಬ್ಲಮ್. ಹಾಂ ಹಾಂ, ಪ್ಯಾಸೆಂಜರ್ ಮಾತ್ರ ಭಾಳ ಚೆನ್ನಾಗಿದೆ. ಹಾಂ ಹಾಂ, ಕ್ಲಚ್ ಗಿಚ್ಚು ಆ ಥರ ಏನೂ ಇಲ್ಲ, ಬ್ರೇಕ್ ಒಂದು ಬಿಟ್ಟರೆ ಇನ್ನೇನು ಇಲ್ಲ ಇದಕ್ಕೆ. ಸ್ಕೂಟಿ ಹೊಡೆದಂಗೆ. ಹಾಂ, ಆಮೇಲೆ ಈಗ ಎಲೆಕ್ಟ್ರಿಕ್ ಈ ಗಾಡಿ ಓಡಿಸೋಕ್ಕೆ ಪರ್ಮಿಟ್ ಏನಾರು ಬೇಕಾ? ಪರ್ಮೆಂಟ್ ಇಲ್ಲ ಅಂತ ಹೇಳಿದರು. ಈಗ ತಿರ್ಗಾ ಏನೋ ಪರ್ಮೆಂಟ್ಗಳು ಬಿಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ, ಕಂಪ್ನಿನಾಗ ಹೇಳ್ತಾ ಇದ್ರು ಪರ್ಮೆಂಟ್ ಬಿಡ್ತೀವಿ ಅಂತ. ಎಲೆಕ್ಟ್ರಿಕ್ ಗಾಡಿ ಪರ್ಮಿಟ್ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಂ, ಹೇಳ್ತೀವಿ. ಸ್ಟಾರ್ಟಿಂಗ್ ಹೇಳಿದ್ದು, ಇವಾಗ ತಿರ್ಗಾ ಮೊನ್ನೆ ಅವರು ಕೇಳಿದ್ದಕ್ಕೆ ಇಲ್ಲ ಪರ್ಮೆಂಟ್ ಬಿಡ್ತೀನಿ ಅಂತ ಹೇಳಿ. ಪರ್ಮಿಟ್ ಈಗ ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಹಾಂ ಹಾಂ, ಬಟ್ ಇಲ್ಲಿ ತನಕ ಪರ್ಮಿಟ್ ಇರಲಿಲ್ಲ. ಇಲ್ಲ. ಇದೆಲ್ಲ ಚಾರ್ಜಿಂಗ್ ಎಲ್ಲಿದೆ ಪಾಯಿಂಟ್? ಇಲ್ಲಿ. ಹಾಂ, ಇದು ಲಾಕ್ ಇರುತ್ತಾ? ಹಾಂ, ಓಪನ್ ಮಾಡಲಾ? ವೀಲ್ ಸೈಜ್ ಎಲ್ಲ ಸೇಮಾ? ಹಾಂ, ಸೇಮೇ. ಚೆನ್ನಾಗಿದೆಯಲ್ಲ ಸರ್ ಇದು? ಮೇಲ್ಗಡೆಯಿಂದ ಅವ್ರು ಹಾಕಿಕೊಟ್ಟಿರೋದು? ಹಾಂ, ಅದು ಇಷ್ಟದು. ಹಾಂ, ಎಲ್ಲ ಅವರೇ ಹಾಕ್ಕೊಡೋದು. ನಾವೇನು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡೋಂಗಿಲ್ಲ ಇದಕ್ಕೆ. ಅಂದರೆ ಈಗ ನೀವು CNG ದಾದ್ರೆ ಹಾಂ, ಟಾಪ್ ಎಲ್ಲ ಬರಲ್ಲ? ಇಲ್ಲ, ಕೊಡ್ತಾರೆ. ಕೆಲವೊಂದು ಕಡೆ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗು. ಇದಕ್ಕೂ ಐತೆ, ಅದಕ್ಕೂ ಐತೆ. ಅದಕ್ಕೆ ಮಾಮೂಲಿ ಕೊಟ್ಬಿಡ್ತಾರೆ, ನಾವು ಹೊಡ್ಕೊಬೇಕು. ಇದಕ್ಕೇನಿಲ್ಲ, ಎಲ್ಲ ಅವರೇ ರೆಡಿ ಮಾಡ್ಕೊಡ್ತಾರೆ. ಹಾಂ ಹಾಂ, ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ತಗೋಬೇಕು. ಇದು ರೆಡಿಯಾಗಿ ಬರುತ್ತೆ. ರೆಡಿ ಆಗ್ಬೇಕು. ಇದು ಎಷ್ಟು ಬಿತ್ತು ಸರ್ ನಿಮಗೆ ಕಾಸ್ಟ್? ಸರ್, ಇದು ಫುಲ್ ಕ್ಯಾಶ್ ಆದರೆ 3,40,000. 3,40,000. ಹಾಂ, ಲೋನ್ನಾಗ ಅಂದರೆ ಸ್ವಲ್ಪ ಲೋನ್ ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ. ಇದೆಲ್ಲ ಇಂಟ್ರೆಸ್ಟ್ ಎಲ್ಲ ಬರುತ್ತೆ, ಜಾಸ್ತಿ ಆಗುತ್ತೆ. ಈಗ ಆ ಗಾಡಿಗೂ ಆಲ್ಮೋಸ್ಟ್ ಈಗ 270, 260. ಹಾಂ, 270. ಈಗ ಒಂದು ಲೆಕ್ಕ ನೋಡಿದ್ರೆ ತೊಗೊಂಡ್ರೆ ಬೆಟ್ರು. ತಿಂಗಳಿಗೆ ಒಂದು 7 ಸ್ವಲ್ಪ ಆರಾಮಾಗಿ ಓಡಿಸ್ಬೋದು. ಅದೇ EMI ಕಟ್ಕೊಂಡು ಹೋಗ್ಬೋದು. ಹಾಂ, ವರ್ಕೌಟ್ ಆಗುತ್ತೆ ಆರಾಮಾಗಿ. ಅಂದರೆ ಗಾಡಿ ಓಡಿಸ್ಬೇಕು, ಜೀವನ ನಡೆಸ್ಬೇಕಂತ ಹೇಳಿದ್ರೆ ಇದು ಗಾಡಿ ಚೆನ್ನಾಗೈತೆ, ಏನು ಪ್ರಾಬ್ಲಮ್ ಇಲ್ಲ. ಅಂದರೆ ನಿಮಗೆ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್? ಅದನ್ನೂ ಓಡಿಸಿದ್ದೀರಾ ತುಂಬ ವರ್ಷ? ಹಾಂ, ಅದು ಇನ್ನೂ ಓಡಿಸಿದ್ದೀರಾ? ಹಾಂ. ಡಿಫ್ರೆನ್ಸ್ ಏನು ಅನಿಸ್ತು? ಯಾವ್ದು ಚೆನ್ನಾಗಿದೆ ಅನಿಸ್ತು? ಈ ಗಾಡಿ ಚೆನ್ನಾಗೈತೆ, ಸಂಪಾದನೆ ಮಾಡ್ಕೊಂಡು ತಿನ್ನು ಆರಾಮಾಗಿ ಜೀವನ ಮಾಡ್ಬೋದು ಸರ್, ಏನು ಪ್ರಾಬ್ಲಮ್ ಇಲ್ಲ, ಏನು ಖರ್ಚೇನಿಲ್ಲ. ಲೈಟ್ ಬಿಲ್ ಒಂದು ಬರ್ತದೆ, ಮಾಮೂಲಿ ಬಂದಂಗೆ ಬರ್ತದೆ. ಇವಾಗ ನಾವು ಗ್ಯಾಸು CNG ಹಾಕ್ತೀವಲ್ಲ, ಅದೇ ಲೆಕ್ಕ ಇಲ್ಲಿ ಬೀಳ್ತದೆ. ಇವಾಗ ನಾವು CNGಗೆ ಮಿನಿಮಮ್ ಒಂದು 5,000, ಇದು 8,000ವರೆಗೂ ಹಾಕ್ತೀವಿ ಅಂದ್ಕೊಳ್ಳಿ ತಿಂಗಳಿಗೆ. ಇದು 2,000, 2,500 ರೂಪಾಯಿ ಅದೇ 7,000 EMI ಕಟ್ಕೊಂಡು ಹೋಗ್ಬೋದು. 3 ವರ್ಷ ಗಾಡಿ ಹಾಂ, ಆಗ್ಬೋದು. ಸರ್, ಈಗ ಕೆಲವರು ಬ್ಯಾಟ್ರಿ ಒಂದೇ ಸಲ ಜಾಸ್ತಿ ದುಡ್ಡು ಕೊಡಬೇಕು ಬ್ಯಾಟ್ರಿ ಹೋದ್ರೆ, ಸೊ ಅದೆಲ್ಲ ಐತೆ ಅನುಭವ ಆಗಿದೆ ನಿಮಗೆ? ಬ್ಯಾಟ್ರಿ ಹೋದ್ರೆ ಒಂದೇ ಸಲ ದುಡ್ಡು ಜಾಸ್ತಿ ಕೊಡಬೇಕು ಅಂತ ಅಂತಾರೆ. ಅದಕ್ಕೆ EMI ಅನ್ನು ಕೊಡ್ತಾನಂತಲ್ಲ? ಇಲ್ಲ, ಅದಕ್ಕೆ ಅವ್ರು EMI ಅನ್ನಾಗೆ ಕೊಡ್ತೀನಿ ಅಂತ ಹೇಳ್ತಾರೆ. EMI ಕೊಡ್ತಾರೆ? ಹಾಂ, ಕೊಡ್ತಾರೆ. ಅಂದರೆ ಈಗ ಎಷ್ಟು ವರ್ಷ ವಾರಂಟಿ ಕೊಟ್ಟಿದ್ದಾರೆ? 5 ವರ್ಷ? 5 ವರ್ಷ ಕೊಟ್ಟಿದ್ದಾರೆ ಸರ್. ಏನು ಈಗ ನಾವು ಸ್ಟಾರ್ಟಿಂಗ್ನಾಗೆ ನಾವು ಹೋದ್ವಿ, ಎಲ್ಲ ಫ್ರೀ ನಿಮಗೆ ಅದು ಇದು ಅಂತ ಹೇಳಿದ್ವಿ. ಆಮೇಲೆ ಏನೂ ಇಲ್ಲ, ಒಂದು ನೆಟ್ ಬೋಲ್ಟ್ ತೊಗೊಂಡ್ರು 50 ರೂಪಾಯಿ ಕೊಡಬೇಕು. ಸರ್ವಿಸಿಂಗ್? ಹಾಂ, ಸರ್ವಿಸ್ಗೆ. ಎಲ್ಲೆಲ್ಲ ಇದೆ ಸರ್ವಿಸಿಂಗ್? ಬಜಾಜ್ ಐತೆ, ನಮ್ಮ ಕಾರ್ಡ್ ಕೊಟ್ಟಿದ್ದಾರೆ. ಹೌದಾ? ಹ್ಞೂ, ಕಾರ್ಡ್ ಕೊಟ್ಟಿದ್ದಾರೆ. ಚಾರ್ಜಿಂಗ್ ಪಾಯಿಂಟ್ ಏನಾದ್ರು ನಿಮಗೆ ಎಲ್ಲೆಲ್ಲಿದೆ ಅಂತ ಏನೋ ಅದಕ್ಕೂ ಇದೆಯಾ? ಹಾಂ, ನಮ್ಮ ಇದ್ರಾಗೆ ಗೂಗಲ್ನಾಗ ಹಾಕಿದ್ರೆ ತೋರಿಸ್ತದೆ. ಈಗ ಬೇರೆ ಎಲ್ಲ ಕಂಪ್ನಿಗೆ ಹೋಗಿಸ್ಕೊಂಡ್ರೆ ಬಜಾಜ್ ಹೋಗೋ ವರ್ತ್ ಅಂತ ಹೇಳ್ತೀರಾ? ಬಜಾಜ್ ಮಾತ್ರ ಒಳ್ಳೆ ಕಂಪ್ನಿ. ವಂಡರ್ಫುಲ್. ಬೇರೆ ಕಂಪ್ನಿಗೆ ಹೋಗಿಸ್ಕೊಂಡ್ರೆ ಬಜಾಜ್ ಬೆಸ್ಟ್ ಅಂತೀರಾ? ಸರಿ. ಬಜಾಜ್ ಒರಿಜಿನಲ್ ಅಲ್ಲ, ಕಂಪ್ನಿ ಒಳ್ಳೆಯದು. ಓಕೆ ಸರ್, ನಿಮ್ಮ ಹೆಸರು? ಇಮ್ತಿಯಾಜ್ ಅಂತ. ಓಕೆ ಸರ್, ತುಂಬ ಒಳ್ಳೆಯದಾಗಿ.